ಸುವರ್ಣ. ಹೇಳ್ರಿ ಕೇಶವಮೂರ್ತಿ ಅವರ, ಹೆಂಗದಿರಿ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಅದು ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳ್ರಿ. ನನ್ನ ಮಗಳು ಸಂಜನಾ ದರ್ಶನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳೆ. ಹೌದಾ? ಚಲೋ ಆತ್ ನೋಡ್ರಿ. ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸಿ ಮಾಡ್ಕೊಳ್ಳೋದು ಅಂದ್ರೆ ನಮಗೂ ಭಾರಿ ಖುಷಿ ವಿಚಾರನ. ಅದಕ್ಕೆ ನಾನು ನಿಮ್ಮ ಮನೆಗೆ ಖುದ್ದು ಬಂದು ಮಾತಾಡಿದ್ದೆ. ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ನಮ್ಮ ದಚ್ಚುನೂ ತಯಾರಾಗಿದ್ದ. ಆದ್ರೆ ಈಗ ಅದು ನೋಡ್ರಿ, ನಮ್ಮ ದಚ್ಚುನ್ನ ಮದುವೆ ಆಗಾಕ ಭಾಳ ಮಂದಿ ಕ್ಯೂನ್ಯಾಗದಾರ. ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ನಮ್ಮ ದಚ್ಚು ನಿಮ್ಮ ಹುಡುಗಿನ ಒಪ್ಕೊಂಡಿದ್ದ. ನೀವು ನಿಮ್ಮ ಮಗಳ ಜೋಡಿ ಮಾತಾಡೋಕೊಂದು ಸ್ವಲ್ಪ ಹಿಂದೇಟ್ ಹಾಕಿದ್ರಲ್ಲ, ಅದಕ್ಕೆ ನಾವು ಬೇರೆ ಕಡೆ ಸಂಬಂಧ. ಓಹ್ ಹೌದಾ? ನೋಡಬೇಕು ಅಂತಿದ್ವಿ, ಆದ್ರೆ ಬೇಡ. ನಿಮ್ಮ ಮಗಳ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಕಾಯಕತ್ತೇವ್ರಿ. ಹೌದಾ? ಹಾಗಾದರೆ ತುಂಬ ಸಂತೋಷ. ಮುಂದಿನ ಕಾರ್ಯಕ್ರಮಗಳು ಹೇಗಾಗಬೇಕು ಅಂತ ನೀವು ಅಂದ್ಕೊಂಡಿದ್ರೋ ಹಾಗೆ ಮುಂದುವರ್ಸೋಣ. ಕೇಶವಮೂರ್ತಿಯವರ, ಅಂತೂ ಚಲೋ ಸುದ್ದಿನ ಹೇಳಿದ್ರಿ. ಮುಂದಿನ ಕಾರ್ಯಗಳು ಹೆಂಗೆ ನಡಿಬೇಕು ಅಂತ ನನಗಿಂತ ಚಲೋ ತಂಗಿ ನಿಮಗ ಗೊತ್ತೈತಿ. ನೀವು ಹೇಳ್ಕೊಂತ ಹೋಗ್ರಿ, ನಾವು ಮಾಡ್ಕೊತ ಹೋಗ್ತೇವೆ. ಹಾಂ, ನಾನು ಖುದ್ದಾಗೆ ನಿಮ್ಮ ಮನೆಗೆ ಬರ್ತೇನೆ. ಅವಾಗ ಎದರ ಬದ್ರ ಕುಂತು ಮಾತಾಡಿಬಿಡೋಣ. ಹಾಗ ಖಂಡಿತ ಖಂಡಿತ ಹಾಗೆ ಮಾಡೋಣ. ನಮಸ್ತೆ. ನಮಸ್ಕಾರ. ದಚ್ಚು, ದಚ್ಚು, ಪ್ಲಾನ್ ಸಕ್ಸಸ್. ಆ ಸಂಜನಾ ನಿನ್ನ ಮದುವೆ ಆಗಾಕ ಒಪ್ಕೊಂಡಾಳಂತ. ಕಂಗ್ರ್ಯಾಚುಲೇಷನ್ಸ್ ಚಿಕ್ಕಪ್ಪ. ಲೇ ಮಂಗ್ಯಾನ ಮಗನ, ಆಕಿನ ಮದುವೆ ಆಗಾಕತ್ತಿದ್ದು ನೀನು, ನನಗೆ ಯಾಕೋ ಕಂಗ್ರಾಟ್ಸ್ ಹೇಳ್ತಿ? ಹೌದು ಚಿಕ್ಕಪ್ಪ, ಆಕಿನ ಮದುವೆ ಆಗ್ತಿರೋದು ನಾನ, ಆದ್ರ ಆಕಿ ಸೊಸೆ ಆಗ್ತಿರೋದು ಬಗಾಡಿ ಮನೆ ತನಕ. ಅದೇ ಅಲ್ಲೇನು ಚಿಕ್ಕಪ್ಪ ನಮಗೆ ಬೇಕಾಗಿರೋದು. ಚಿಕ್ಕಪ್ಪ ಹೇಳಿ, ಮದುವೆ ಆಗೋದು ಯಾವಾಗ? ಡೇಟ್ ಫಿಕ್ಸ್ ಮಾಡೋದು ಅವರ ಇಲ್ಲ ನಾವ? ಈಗ ನಾವು ಡೇಟ್ ಫಿಕ್ಸ್ ಮಾಡೋದು ಬೇಡ ದಚ್ಚು. ಮೊದಲು ಅಲ್ಲಿಂದ ಅಂದ್ರ ವೀರ್ಘಡದಿಂದ ಖಬರ್ ಬರಲಿ. ಅಲ್ಲಿ ಸಹನಾ ದೀಪ್ಯಾನ ಮದುವೆ ಡೇಟ್ ಫಿಕ್ಸ್ ಆಗಿ ಅವರಿಬ್ಬರದು ಮದುವೆ ಆಗೈತಿ ಅಂತೇಳಿ ಸುದ್ದಿ ಬರಲಿ. ಆಮೇಲೆ ಅಷ್ಟ ನಮಗ ಈ ಮದುವೆಯಿಂದ ಉಪಯೋಗ ಆಗ್ತೈತಿ. ಅಲ್ಲೇನಾದ್ರ ಲಾಸ್ಟ್ ಮಿನಿಟ್ದಾಗ ದ ಗ್ರೇಟ್ ರುದ್ರಾಣಿ ಪ್ಲಾನ್ ಚೇಂಜ್ ಮಾಡಿ ತಕರಾರು ತೆಗೆದ್ಲು ಅಂತ ಇಟ್ಕೋ, ಈ ಸಂಜನಾನ ಮದುವೆ ಆಗೋದ್ರಿಂದ ನಮಗೇನು ಪ್ರಯೋಜನ? ಅದಕ್ಕೆ ಕಾಯೋಣ. ವೀರ್ಗಢದಿಂದ ಖಬರ್ ಬರಲಿ,
ಆಮೇಲಷ್ಟೇ ಮುಂದುವರಿಯೋಣ. ಚಿಕ್ಕಪ್ಪ, ನಿಮ್ಮ ಹತ್ರ ಒಂದು ಮಾತು ಕೇಳ. ನನಗೆ ನಿಮ್ಮ ಪ್ಲ್ಯಾನ್ ಏನು ಅಂತ ಅರ್ಥ ಆಗ್ತಿಲ್ಲ ನೋಡ್ರಿ. ನಾ ಸಂಜನನ್ ಮದುವೆ ಆದ್ರ ಆಕಿ ವೀರ್ಗಡದ ಮನೆತನ ಸರ್ವನಾಶ ಮಾಡ್ತಾಳ ಖರೇನಾ? ಆದ್ರ ಹಂಗಾಗಬೇಕಂದ್ರ ಒಂದು ಪ್ರಾಬ್ಲಮ್ ಐತಲ್ಲ. ಪ್ರಾಬ್ಲಮ್ ಏನದು? ಚಿಕ್ಕಪ್ಪ, ಈಗ ರುದ್ರಾಣಿ ಬದಲಾಗ್ಯಾಳ ಅಂತ ನಾಟಕ ಮಾಡ್ತಿದ್ದಾಳ. ಸಹನಾ ಕೂಡ ಆಕಿ ಜೋಡಿ ನಗ್ನಗ್ತಾ ಮಾತಾಡ್ತಿದ್ದಾಳ. ಈ ಸಂಜನಾ ನೋಡಿದ್ರ ಅಕ್ಕನ ಮೇಲೆ ಕೆಂಡ ಕಾರ್ತಿದ್ದಾಳ. ಹಿಂಗಿರುವಾಗ ನಮ್ಗ ಸೇಡ್ ತೀರ್ಸ್ಕೊಳ್ಳೋದು ಕಷ್ಟ ಆಗೋದಿಲ್ಲೇನು? ಸಂಜನಾ ಸಹನನ್ನ ಫ್ರೆಂಡ್ ಮಾಡ್ಕೊಂಡ್ರ ಕೆಲಸ ಈಸಿ ಆಗ್ತೈತಿ ಅಂತ ನನಗನ್ಸ್ತೈತಿ. ಏನಂತೀರಿ? ಲೇ ದಚ್ಚು, ನಿನಗೂ ಇಷ್ಟು ತಲೆ ಇರುವುದು ನೋಡಿ ನನಗೆ ಬಹಳ ಖುಷಿ ಆಗ್ತೈತು. ಭೇಷ್ ದಚ್ಚು, ಭೇಷ್. ಈಗ ನಾವು ಆ ಸಂಜನಾ ಮತ್ತು ಸಹನಾ ಪ್ರೀತಿಯಿಂದ ಮಾತಾಡೋ ಹಂಗ ಮಾಡಬೇಕು. ಮಾಡೋಣ ಮಾಡೋಣ. ಪದ್ಮಜ, ದೇವಸ್ಥಾನಕ್ಕೆ ಹೊರಡ್ತಾ ಇದೆಯಾ? ಹೌದು ರೀ. ಏನು ಇವತ್ತೊಂದಿನ ದೇವಸ್ಥಾನಕ್ಕೆ ಹೋಗಿದ್ರೆ ಏನಾಗುತ್ತೆ? ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ? ಸಂಜನಾಗೆ ಮದುವೆ ಗೊತ್ತಾಗೋವರೆಗೂ ನಾನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತೀನಿ. ಅಂದರೆ ಸಂಜನಾ ಮದುವೆ ಗೊತ್ತಾಗೋವರೆಗೂ ದೇವಸ್ಥಾನಕ್ಕೆ ಹೋಗ್ತೀಯಾ? ಮದುವೆ ಗೊತ್ತಾಗ್ಬಿಟ್ರೆ ದೇವಸ್ಥಾನಕ್ಕೆ ಹೋಗೋದು ನಿಲ್ಲಿಸ್ತೀಯಾ? ಯಾಕ್ರಿ ಇವತ್ತು ಹೀಗೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಮೊದಲೇ ಆ ಭಗವಂತ ನಮ್ಮ ಕಡೆ ತಿರುಗಿ ನೋಡೋದು ಸ್ವಲ್ಪ ಲೇಟು. ಅಂಥದ್ರಲ್ಲಿ ನೀವು ಹೀಗೆ ಬೇರೆ ಮಾತಾಡ್ಬಿಡಿ. ನಾನು ಇವತ್ತು ವಿಚಿತ್ರವಾಗಿ ಮಾತಾಡ್ತಿದ್ದೀನಿ ಅಂದಮೇಲೆ ಏನೋ ವಿಶೇಷವಾದ ಸುದ್ದಿನೂ ಇರಬೇಕು ಅಲ್ವಾ? ಏನದು ವಿಶೇಷವಾದ ಸುದ್ದಿ? ಪದ್ಮಜ, ನಮ್ಮ ಸಂಜು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ಕಣೆ. ನೀನು ಆ ದೇವರ ಹತ್ರ ಬೇಡ್ಕೊಂಡಿದ್ದು ಸಾರ್ಥಕ ಆಯ್ತು. ಅದು ಏನು ಗೊತ್ತಾ, ಅವಳು ದರ್ಶನ್ ಬಗಾಡಿನ ಮದುವೆ ಆಗ್ತಾಳಂತೆ. ಹೌದಾ? ಒಪ್ಕೊಂಡ್ಲಾ? ನೀವು ಅವಳ ಹತ್ರ ಈ ವಿಚಾರ ಮಾತಾಡಿದ್ರಾ? ನಾನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಕಣೆ. ಅಷ್ಟರೊಳಗೆ ಅವಳೇ ಬಂದು ನನ್ನ ಹತ್ರ ಮಾತಾಡಿದ್ಲು. ಅಬ್ಬಾ, ನನಗೀಗ ನೆಮ್ಮದಿ ಆಯ್ತು ರೀ. ಹಾಗಾದ್ರೆ ಮಾತುಕತೆ ಮುಂದುವರ್ಸೋಣವಾ? ನಾನು ಆಗ್ಲೇ ದಾಮೋದರ್ ಬಗಾಡಿಯವ್ರಿಗೂ ಫೋನ್ ಮಾಡಿದ್ದೆ. ಅವರು ಖುಷಿ ಪಟ್ರು. ನಾನು ಬರ್ತೀನಿ, ಕೂತ್ ಮಾತಾಡೋಣ ಅಂದ್ರು. ಆದಷ್ಟು ಬೇಗ ನಮ್ಮ ಸಂಜನಾ ಮದುವೆ ಆಗೋದ್ರೆ ಅಷ್ಟೇ ಸಾಕು ರೀ. ಆದ್ರೆ ಸಹನಾ, ಅವಳ ಬಗ್ಗೆ ಈಗ ಯಾಕೆ ಮಾತು ರೀ? ಆಗಿದಾಗ ಹೋಯ್ತು. ಇಷ್ಟೊತ್ತಿಗೆ ನಮ್ಮ ಸಹನಾ ವೀರ್ಘಡ ತಲುಪಿರ್ತಾಳೆ. ಆ ಸುದೀಪ್ ದೊಡ್ಡವನು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದಾರಲ್ಲ. ಬೇಡ ಪದ್ಮಜ, ಅವಳ ಬಗ್ಗೆ ಮಾತಾಡಬೇಡ. ಕ್ಷಮಿಸ್ಬಿಡ್ರಿ ಅವಳನ್ನ. ಅಂಥ ರುದ್ರಾಣಿ ಅವರೇ ದ್ವೇಷ ಸೇಡನ್ನೆಲ್ಲ ಮರೆತು ಸಹನಾ ಸುದೀಪ್ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವಳ ತಾಯಿ ತಂದೆರಿ, ನಾವೇ ಅವಳನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ತಪ್ಪಾಗಿ ಹೋಗ್ಬಿಡತ್ತೆ. ಇಷ್ಟು ದಿನ ಅವಳ ಮದುವೆ ಆಗ್ಲಿ ಅಂತ ನಾವು ಎಲ್ಲರೂ ಒದ್ದಾಡಿದ್ವಿ. ಈಗ ಅವಳ ಜೀವನದಲ್ಲಿದ್ದ ದೊಡ್ಡ ಸಮಸ್ಯೆ ಪರಿಹಾರ ಆಗಿದೆ. ಇಂಥ ಸಮಯದಲ್ಲಿ ಅವಳು ನಮ್ಮ ಪ್ರೀತಿನ ಬಯಸ್ತಾ ಇರ್ತಾಳೆ ರೀ. ನಾವು ಅವಳ ಜೊತೆಗೆ ಇರ್ಬೇಕಲ್ವಾ? ಪದ್ಮಜ, ದೇವಸ್ಥಾನಕ್ಕೆ ಹೊರಡು.
ಸಹನಾ, ಇಲ್ಲೇ ವೆಯ್ಟ್ ಮಾಡೋಣ. ಸ್ವಾಮೀಜಿಗಳು ಅವ್ರ ಧ್ಯಾನ ಮುಗಿಸಿ ಅವ್ರ ಕಚೇರಿಗೆ ಹೀಗೆ ಹೋಗ್ತಾರೆ. ಅವ್ರನ್ನ ಇಲ್ಲೇ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ. ದೀಪ್ಯಾ, ದೀಪ್ಯಾ, ಏನು ಮಾಡ್ತಿದ್ದೀರಿ ಇಲ್ಲಿ? ನೀನು ಸಹನಾ ನಿಮ್ಮಿಬ್ಬರನ್ನ ಹೋಟೆಲ್ನಾಗ ಹುಡುಕಿ ಸಾಕಾಯ್ತು. ಕೊನೆಗೂ ನೀವು ಸಿಗಲಿಲ್ಲ. ಈ ಸದ್ದ ಸ್ವಾಮಿಗಳನ್ನ ಭೇಟಿ ಮಾಡೋದಿತ್ತು. ಅದಕ್ಕೆ ಸಂಗಮೇಶನ್ ಜೋಡಿ ನಾ ಹೊಂಟು ಬಂದ್ಬಿಟ್ನಿ. ಅದು ಸರಿ, ನೀವಿಬ್ಬರು ಏನು ಮಾಡಿ ಹತ್ತೀರಿ? ಅದು ದೊಡ್ಡವ ಅತ್ತೆ, ಅದು ಗೊತ್ತಾತು ಬಿಡವ್ವ. ನಿನ್ನೆ ಸ್ವಾಮಿಗಳು ಕೊಟ್ಟ ಪರಿಹಾರಕ್ಕೆ ಬದಲಾಗಿ ಬೇರೆ ಏನಾರ ಪರಿಹಾರ ಆಯ್ತಾ ಅಂತ ಕೇಳಕ್ಕೆ ಬಂದಿರಿ ಅಲ್ಲೇನಾ? ಅತ್ತೆ, ಹೌದು. ಆದರೆ ನಿಮಗೆ ಗೊತ್ತಾಗ್ದಾಗೆ ಬರಬೇಕು ಅಂತ ನಾವೇನು ಅಂದ್ಕೊಂಡಿರಲಿಲ್ಲ. ನಿನ್ನೆ ಸ್ವಾಮೀಜಿ ಹೇಳಿದ ಮಾತು ಕೇಳಿ ನಿಮಗೆ ತುಂಬ ಶಾಕ್ ಆಗಿದೆ. ನೀವು ತುಂಬ ನಂಬಿರೋ ವ್ಯಕ್ತಿ ಅವರು. ನೀವು ನಮ್ಮ ಮದುವೆ ಆಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಈ ಗೊಂದಲನ ನಾವೇ ಬಗೆಹರಿಸೋಣ ಅಂತ ಅಂದ್ಕೊಂಡ್ವಿ ಅಷ್ಟೆ. ಸ್ವಾಮೀಜಿನ ಭೇಟಿಯಾಗಿ ಬೇರೇನಾದರೂ ಪರಿಹಾರ ಇದೆಯಾ ಅಂತ ಕೇಳಕ್ಕೆ ಬಂದ್ವಿ. ನಿಮಗೆ ಹೇಳ್ದೇನೆ ಬಂದಿದ್ದಕ್ಕೆ ಬೇಜಾರಾಯ್ತಾ ಅತ್ತೆ? ಸಾರಿ. ಇಲ್ಲವ, ಈ ಚಿಕ್ಕ ವಯಸ್ಸಿನಾಗ ಅದ್ಯಾವರು ನಿನಗೆಷ್ಟು ತಿಳುವಳಿಕೆ ಕೊಟ್ಟಾನಂತ ಸಂತೋಷ ಆಗ್ತೈತಿ. ನಿಮ್ಮ ವಯಸ್ಸಿನಾಗ ನಾವು ಹಿರಿಯರ ಮುಂದೆ ತಲೆ ತಗ್ಸಿ ನಿಂದಿರ್ತಿದ್ವಿ. ಉಸಿರು ಎತ್ತಂಗಿರ್ಲಿಲ್ಲ. ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅಂತ ತಲೆ ಆಡಿಸ್ತಾ ಇದ್ವಿ. ನಮ್ಮ ಜೀವನನ ಹೀಗ ನಡೆಸ್ಬೇಕು ಅಂತ ಯೋಚನೆನೂ ನಮ್ಮ ತಲೆಗೆ ಬರ್ತಿರ್ಲಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಅದ್ರ ಆಯ್ಕೆ ನಮ್ಮ ಕೈಯಾಗಿರ್ಲಿಲ್ಲ. ಈಗ ಕಾಲ ಬದಲಾಗೈತಿ. ಆದರೂ ನೀನಾಗ್ಲಿ ದೀಪ್ಯಾ ಆಗಲಿ ನಮ್ಮ ಮಾತಿಗಿಷ್ಟು ಬೆಲೆ ಕೊಡ್ತಿದ್ದೀರಲ್ಲ, ಅದಕ್ಕೆ ಹೆಮ್ಮೆ ಅನಿಸ್ತೈತಿ. ಇಷ್ಟು ದಿನ ನೀವಿಬ್ರು ನಮ್ಮಿಂದ ದೂರ ಇದ್ರಿ. ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ದೀಪ್ಯಾ ನಿನ್ನ ಮದ್ವೆ ಆಗ್ಬೋದಿತ್ತು. ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ನೀವು ನಮ್ಮ ಬಗ್ಗೆ ಅಂದ್ರೆ ಹಿರಿಯರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತೀರಿ. ಈ ವಿಷಯ ನನಗೆ ಚಲೋ ಗೊತ್ತೈತಿ. ಈಗಲೂ ಅಷ್ಟ. ನೀವು ಸ್ವಾಮಿಗಳ ಮಾತನ್ನ ಧಿಕ್ಕರಿಸಿ ಮದ್ವೆ ಆಗ್ಬೋದಿತ್ತು, ಆದ್ರೂ ಆಗ್ತಿಲ್ಲ. ಯಾಕಂದ್ರ ನಿಮಗ ನನ್ನ ಮಾತಿನ ಮ್ಯಾಲ ಅಷ್ಟು ಗೌರವ ಐತಿ. ಸ್ವಾಮಿಗಳನ್ನ ಭೇಟಿ ಮಾಡಿ ಅವ್ರನ್ನ ಬೇಡ್ಕೊಂಡು ಪರಿಹಾರ ಏನಾರ ಇದ್ರ ಹುಡ್ಕೋಣ ಅಂತ ಬಂದೀರಿ. ಇದರಿಂದ ನಿಮ್ಮ ಬಗ್ಗೆ ಏನು ತಿಳಿತೈತಿ? ನಿಮ್ಗ ನನ್ನ ಬಗ್ಗೆ ಅಷ್ಟು ಕಾಳಜಿ ಐತಿ ಅಂತ ತಿಳಿತೈತಿ. ಇಷ್ಟಿದ್ರೆ ಸಾಕು, ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತೈತಿ. ಹೌದು ದೊಡ್ಡವ, ಸ್ವಾಮೀಜಿಗಳೇನಾದರೂ ಬೇರೆ ಪರಿಹಾರ ಕೊಡಲೇಬೇಕು. ಹೌದು ದೀಪ್ಯಾ, ಹಂಗ ಆಗ್ಬೇಕು.
ಆದ್ರೆ ನೀವು ತಲೆ ಕೆಡ್ಸ್ಕೋಬೇಡಿ. ನಾ ಹೋಗಿ ಸ್ವಾಮಿಗಳನ್ನ ಭೇಟಿ ಮಾಡಿ ಮಾತಾಡಿ ಬರ್ತೀನಿ. ನೀವು ಲಾಡ್ಜ್ನಾಗಿರಿ, ಬೇಕಿದ್ರೆ ಕಾರ್ ತಗೊಂಡು ಹೋಗಿ. ಲಾಡ್ಜ್ ಇಲ್ಲಿಂದ ಭಾಳೇನು ದೂರ ಇಲ್ಲ, ಹಂಗ ನಡ್ಕೊಂಡು ಬಂದ್ಬಿಡ್ತೀನಿ. ಹಾಂ ಬೇಡ ದೊಡ್ಡವ, ಎಲ್ಲರೂ ಜೊತೆಯಾಗೆ ಹೋಗೋಣ. ಹಂಗಂತೀನ? ಸರಿ, ಹಾಗಿದ್ರೆ ನೀವು ದೇವಸ್ಥಾನದಾಗ ಅಡ್ಡಾಡ್ತೀರಿ, ನಾ ಹೋಗಿ ಸ್ವಾಮಿಗಳನ್ನ ಭೇಟಿ ಮಾಡಿ ಮಾತಾಡಿ ಬರ್ತೀನಿ. ಹಂಗಲ್ಲ ದೊಡ್ಡವ, ನಾವು ಸ್ವಾಮೀಜಿ ಬಳಿ ಬರ್ತೀವಿ. ನೀವು ಅವ್ರ ಜೋಡಿ ಮಾತಾಡೋ ವೇಳೆಯಾಗ ನಾವು ಅಲ್ಲಿರ್ತೀವಿ. ಯಾಕೋ ಯಾಕೋ ದೀಪ್ಯ, ನನ್ನ ಮ್ಯಾಲ ನಿನಗೆ ನಂಬಿಕೆ ಇಲ್ಲೇನ? ನೀವು ಅಲ್ಲಿ ಇಲ್ದಿದ್ರ ನಾ ಸ್ವಾಮಿಗಳ ಜೋಡಿ ಯಾರೇನಾರ ಮಾತಾಡಿ ಬರ್ತೀನಿ ಅಂತ ಹೆದರಿಕೆ ಆಗ್ತಿತ್ತ? ಸರಿ, ನಡೀರಿ. ನಿಮಗೆ ಯಾಕೆ ಅನುಮಾನ? ಹಾಗಲ್ಲ ದೊಡ್ಡವ, ನಾನು ಸಹನಾ ಸ್ವಾಮೀಜಿಗಳ ಹತ್ರ ಮಾತಾಡಿದ್ರೆ ಅವ್ರು ಮತ್ತೊಮ್ಮೆ ಯೋಚನೆ ಮಾಡಿ ಬೇರೆನಾದ್ರೂ ಪರಿಹಾರ ಇದ್ರೆ ಹೇಳ್ತಾರೇನೋ ಅಂತ ಅಷ್ಟೇ. ನಿಮ್ಮನ್ನಾದ್ರೆ ಅವ್ರು ಸುಲಭವಾಗಿ ನಂಬಿಸ್ಬಿಡ್ತಾರೆ. ನಂಬಿಸ್ಬಿಡ್ತಾರ ಅಂದ್ರೆ ಅಂದ್ರೆ ಏನರ್ಥ ದೀಪ್ಯ? ಸ್ವಾಮಿಗಳ ಮಾತು ಸುಳ್ಳು, ಅವ್ರ ಶಕ್ತಿ ಸುಳ್ಳು ಅಂತಾನೇನ? ನೋಡು, ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಬೇಸರ ಆಗ್ತೈತಿ. ಅತ್ತೆ, ಸುದೀಪ್ ಏನೋ ಬಾಯಿ ತಪ್ಪಿ ಹಾಗೆ ಹೇಳ್ಬಿಟ್ಟ. ಸುದೀಪ್, ಏನೇನೋ ಹೇಳ್ತೀಯಾ? ಸಾರಿ ದೊಡ್ಡವ, ಬಾಯಿ ತಪ್ಪು ಮಾತಾಡಿದೆ. ನೀವು ಹೋಗಿ ಸ್ವಾಮೀಜಿ ಹತ್ರ ಮಾತಾಡ್ತೀರಿ, ನಾವಿಲ್ಲೇ ಇರ್ತೀವಿ. ಸರಿ ಬಿಡು, ಈಗ ಯಾಕೆ ಮಾತು? ನಾ ಹೋಗಿ ಬರ್ತೇನೆ. ಸಂಗಮೇಶ, ನಡಿ. ಹಲೋ ಮಿಸ್ಟರ್, ಏನು ಮಾಡಿದೆ ನೀನು? ಸಾರಿ ಕೇಳ್ಬಿಟ್ಟು ದೊಡ್ಡವ ನೀವು ಹೋಗ್ಬಿಟ್ಟು ಬನ್ನಿ ಅಂದ್ಯಲ್ಲ. ಈಗ ಅವ್ರು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಸಹನಾ, ನೋಡು, ಅವ್ರು ಮಾತಾಡ್ತಿರ್ಲಿ, ನಾವು ಸಡನ್ ಆಗಿ ಹೋಗ್ಬಿಡೋಣ. ನೋಡೋಣ ಏನು ಮಾತಾಡ್ತಾರೆ ಅಂತ. ರುದ್ರಾಣಿ ವೀರಗಡ ಅವರೇ, ಹೇಳಿ, ಏನು ಯೋಚನೆ ಮಾಡಿದಿರಿ ನಾನು ಹೇಳಿದ ವಿಚಾರದ ಬಗ್ಗೆ? ಸ್ವಾಮಿಗಳ, ನಾವೆಲ್ಲ ಕುಂತು ಚರ್ಚೆ ಮಾಡಿದ್ವಿ. ಆದ್ರೆ ಮನ್ಸಿಗೆ ಯಾಕೋ ಕಸವಿಸಿ ಆಗ್ತೈತಿ. ಕಸಿವಿಸಿನ? ಏನದು? ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, ಕೆಟ್ಟ ಕನಸು ಬೀಳ್ತೈತಿ. ಕೆಟ್ಟ ಕನಸ? ಏನದು? ಅದು ಸಹನ ಅಳ್ತಿದ್ದಂಗ ಒಬ್ಬಾಕಿ ಅದ್ಯಾವುದೋ ಕಾಡ್ನಾಗ ಅಡ್ಡಾಡ್ತಿರೋ ಹಂಗ ನಾ ಬಂದಕ್ಕೆ ಹಿಡ್ಕೊಂಡು ಆಕಿ ಹಿಂದ ಆಕಿ ಬೆನ್ನಟ್ಟದ ಹಂಗ. ಆಕಿ ನನ್ನ ನೋಡಿ ನೀ ನನಗೆ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ದ ಹಂಗ ಏನೇನೋ ಕನ್ಸು ಬೀಳ್ತೈತಿ. ಹೌದು ರುದ್ರಾಣಿಯವರೇ, ನೀವು ಸಹನಾಳನ್ನ ತುಂಬಾ ಪ್ರೀತಿಸ್ತೀರಿ. ಅವಳೇ ನಿಮ್ಮ ಸೊಸೆಯಾಗಬೇಕು ಅನ್ನೋ ಆಸೆ ನಿಮಗೆ. ಆದರೆ ಈಗ ಹಾಗಾಗ್ತಾ ಇಲ್ಲ. ಅದಕ್ಕೆ ಬೇಜಾರಾಗುತ್ತೆ, ಮನಸ್ಸಿಗೆ ಕಸಿವಿಸಿ ಆಗುತ್ತೆ, ಕೆಟ್ಟ ಕನಸುಗಳೆಲ್ಲ ಬೀಳುತ್ತೆ. ಸ್ವಾಮಿಗಳ, ಅದಕ್ಕೆ ಕೇಳ್ಕೊತಿದ್ದೀನಿ, ಬೇರೆ ಏನಾರ ಪರಿಹಾರ ಇದ್ರೆ ಸೂಚಿಸಿ. ರುದ್ರಾಣಿಯವರೇ, ಸಹನಾ ಸುದೀಪ್ ಮದುವೆ ಆಗೋ ಥರ ಬೇರೆ ಏನಾದರೂ ಪರಿಹಾರ ಸೂಚಿಸಬಹುದು. ಅದು ಸಾಧ್ಯ ಇದೆ.
ಆದರೆ ಅದು ಯಾವಾಗ ಗೊತ್ತಾ? ನೀವು ಅವರಿಬ್ಬರ ಜೀವನದಲ್ಲಿ ಇರದೇ ಇದ್ದಿದ್ರೆ ಅದು ಸಾಧ್ಯ ಇರ್ತಿತ್ತು.